ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಅಗ್ನಿ ತತ್ವದವರಾಗಿದ್ದು ಶಕ್ತಿಶಾಲಿಗಳು. ಆದರೆ ಇಂದು ನಿಮ್ಮ ಆತುರದ ಸ್ವಭಾವವನ್ನ ನಿಯಂತ್ರಿಸಿ ಆಳವಾದ ಆಲೋಚನೆಯೊಂದಿಗೆ ಹೆಜ್ಜೆ ಇಟ್ಟರೆ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ನಿಮಗಾಗುತ್ತದೆ. ಬೆಂಕಿಯ ಜ್ವಾಲೆಗೆ ತನಗಿಂತ ಎತ್ತರಕ್ಕೆ ಏರಬೇಕೆಂಬ ಹಂಬಲವಿರುತ್ತದೆ, ಆದರೆ ಅದಕ್ಕೆ ಗಾಳಿಯ ಬೆಂಬಲ ಬೇಕು. ಹಾಗೆಯೇ ನಿಮ್ಮಲ್ಲಿರುವಂತಹ ಪ್ರತಿಭೆ ಎಷ್ಟೇ ದೊಡ್ಡದಾಗಿದ್ದರೂ ತಾಳ್ಮೆ ಮತ್ತು ಸರಿಯಾದಂತಹ ಸಮಯದ ಪ್ರಜ್ಞೆ ಇಲ್ಲದಿದ್ದರೆ ಯಶಸ್ಸು ಮರಚಿಕೆಯಾಗುತ್ತದೆ. ವೇಗವಾಗಿ ಓಡುವುದಕ್ಕಿಂತ ಸರಿಯಾದ ದಿಶೆಯಲ್ಲಿ ಹೆಜ್ಜೆ ಇಡುವುದು ಮುಖ್ಯ ಎಂಬುದನ್ನು ಮರೆಯುವ ಹಾಗಿಲ್ಲ. ನೀವು ಇಂದು ವೃತ್ತಿರಂಗದಲ್ಲಿ ನೀವು ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಂತಹ ದಿನ. ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ದಿನವಾಗಿರುವುದರಿಂದ ನಿಮ್ಮಲ್ಲಿ ಅದ್ಭುತವಾದಂತಹ ನಾಯಕತ್ವದ ಗುಣ ಮತ್ತು ಕೆಲಸದ ವೇಗ ಹೆಚ್ಚಿಸುವಂತದ್ದು. ಕಚೇರಿಯಲ್ಲಿ ಬಾಕಿ ಉಳಿದಿದ್ದಂತಹ ಕಠಿಣ ಕಾರ್ಯಗಳನ್ನ ನಿಮ್ಮ ಸ್ವಂತ ಬುದ್ಧಿಕೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸೂಕ್ತವಾದಂತಹ ಸಮಯ. ಇನ್ನು ಆರ್ಥಿಕವಾಗಿ ಇಂದು ಯೋಗದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವಂತಹ ಸಂಭವವಿದೆ. ಹಿಂದೆ ನೀವು ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಉಳಿತಾಯವನ್ನ ಮಾಡುವುದು ಇಂದಿನ ಅತ್ಯಗತ್ಯವಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಆಶೀರ್ವಾದವು ನಿಮಗೆ ರಕ್ಷಾ ಕವಚದಂತೆ ಕೆಲಸವನ್ನ ಮಾಡುವಂತದ್ದು. ಇಂದು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ದೈಹಿಕವಾಗಿ ಇಂದು ನೀವು ಹೆಚ್ಚು ಶಕ್ತಿಶಾಲಿಯಾಗುತ್ತೀರಿ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ದೈಹಿಕ ಆಯಾಸ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮನಸ್ಸಿನ ಪ್ರಶಾಂತತೆಗಾಗಿ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಕಾರ್ತಿಕೇಯನಿಗೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಮತ್ತು ಕೆಲಸದ ಅಡೆತಡೆಗಳನ್ನ ದೂರ ಮಾಡುತ್ತದೆ. ಇನ್ನು ಸಂಜೆಯ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮಲ್ಲಿರುವಂತಹ ಆತಂಕವನ್ನ ದೂರ ಮಾಡಿ ಅದ್ಭುತವಾದಂತಹ ಆತ್ಮವಿಶ್ವಾಸವನ್ನ ತುಂಬುತ್ತದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಥವಾ ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸಿ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡಿ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರೇ, ನಿಮ್ಮ ಸ್ವಭಾವವೇ ಸ್ಥಿರತೆ ಮತ್ತು ತಾಳ್ಮೆ. ಸದ್ಯದ ಪರಿಸ್ಥಿತಿ ನಿಧಾನ ಎನಿಸಿದರೂ ನಿಮ್ಮ ಆಳವಾದಂತಹ ನಂಬಿಕೆ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿವೆ. ಪ್ರಕೃತಿಯ ನಿಯಮದಂತೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಸಮಯವಿರುತ್ತದೆ. ಆದರೆ ನಂಬಿಕೆಯನ್ನ ಇಟ್ಕೊಳ್ಬೇಕಾಗುತ್ತೆ. ನೀವು ಒಂದು ಸಣ್ಣ ಬೀಜವು ಮಣ್ಣಿನ ಆಳದಲ್ಲಿ ಕತ್ತಲೆಯನ್ನ ಸೀಳಿ ಸದ್ದಿಲ್ಲದೆ ಹೆಮ್ಮರವಾಗುವಂತೆ ನಿಮ್ಮ ಜೀವನದ ಮೌನ ಹೋರಾಟಗಳು ಮತ್ತು ತಾಳ್ಮೆಯು ಜಗತ್ತಿಗೆ ಕಾಣದಿದ್ದರೂ ಅವು ನಿಮ್ಮನ್ನ ಒಳಗಿನಿಂದ ಅತ್ಯಂತ ಬಲಿಷ್ಠವಾಗಿ ರೂಪಿಸುತ್ತವೆ. ಯಶಸ್ಸು ಎನ್ನುವುದು ತಕ್ಷಣದ ಚಪ್ಪಾಳೆಯಲ್ಲ, ಅದು ನಿಮ್ಮ ನಿರಂತರವಾದಂತಹ ಪರಿಶ್ರಮದ ಆಳವಾದಂತಹ ಪರಿಣಾಮವಾಗಿರುತ್ತದೆ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಸ್ಥಿರ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರದಿಂದ ಆಕಸ್ಮಿಕ ಧನಲಾಭವಾಗುವಂತಹ ಯೋಗವಿದೆ. ಭವಿಷ್ಯದ ದೃಷ್ಟಿಯಿಂದ ಉಳಿತಾಯದ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಮನಸ್ಸನ್ನ ಮಾಡುವಿರಿ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನ ಹಾಕುವುದು ಕೂಡ ಉತ್ತಮವಾದಂತಹ ಫಲಿತಾಂಶವನ್ನ ನೀಡುತ್ತದೆ. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ಸ್ಥಿರತೆ ಮತ್ತು ದೃಢತೆಗೆ ಪರೀಕ್ಷೆ ಎದುರಾಗಬಹುದು. ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ತಕ್ಷಣವೇ ಸಿಗದಿದ್ದರೂ ಧೃತಿಗೆಡಬೇಡಿ. ನಿಮ್ಮ ಪ್ರಾಮಾಣಿಕತೆ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂತದ್ದು. ವ್ಯಾಪಾರಸ್ಥರಿಗೆ ಧನಲಾಭದ ಉತ್ತಮ ಅವಕಾಶಗಳು ಒದಗಿ ಬರಲಿವೆ. ದೀರ್ಘಕಾಲೀನ ಹೂಡಿಕೆಗಳಿಗೆ ಅಥವಾ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸಕಾಲ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ನಿಮ್ಮ ಆಪ್ತ ಮಿತ್ರರಿಂದ ನಿರೀಕ್ಷಿತ ಸಹಾಯ ದೊರೆತು ಮನಸ್ಸಿಗೆ ಭಾರವೂ ಕೂಡ ಹಗುರವಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನದ ಮೂಲಕ ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ.
ಮಾಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಸಿಹಿಯನ್ನ ನೈವೇದ್ಯವಾಗಿ ಅರ್ಪಿಸಿ. ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ವಿಳಂಬವನ್ನ ನಿವಾರಿಸುವಂತದ್ದು. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಐಶ್ವರ್ಯ ವೃದ್ಧಿ ಆಗ್ತದೆ. ಇನ್ನು ಬಿಳಿ ಬಣ್ಣದ ವಸ್ತುಗಳನ್ನ, ಹಸುವಿಗೆ ಹಾಲು, ಮೊಸರು ಅಥವಾ ಬಿಳಿ ಹೂಗಳನ್ನ ಅಥವಾ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ, ನೀಲಿ ಅಥವಾ ಕೆನ್ನೆ ಬಣ್ಣದ ಉಡುಪುಗಳಿಗೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿ. ಮಿಥುನ ರಾಶಿಯವರೇ, ನಿಮ್ಮ ಆಲೋಚನೆಗಳು ನಿಮ್ಮ ಆಂತರಿಕ ಪ್ರಪಂಚದ ಅಲೆಗಳಿದ್ದಂತೆ. ಅಲೆಗಳು ಆರ್ಭಟಿಸುತ್ತಿರುವಾಗ ಸಮುದ್ರದ ಆಳ ಕಾಣಿಸುವುದಿಲ್ಲ. ಹಾಗೆಯೇ ನಿಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ನಿಮ್ಮೊಳಗಿನ ಅನಂತ ಶಕ್ತಿಯ ಅರಿವು ನಿಮಗೆ ಮೂಡುವುದಿಲ್ಲ. ಹೊರಗಿನ ಗದ್ದಲಗಳಿಗೆ ಕಿವಿಗೊಡಬೇಡಿ, ನಿಮ್ಮೊಳಗಿನ ನಿಶಬ್ದವನ್ನ ಆಲಿಸಬೇಕಾಗುತ್ತೆ. ನಿಮ್ಮ ಮನಸ್ಸಿನಿಂದ ಮಾತ್ರ ಅತ್ಯಂತ ಕಠಿಣವಾದಂತಹ ಸತ್ಯ ಮತ್ತು ಯಶಸ್ಸನ್ನ ದರ್ಶಿಸಲು ಸಾಧ್ಯವಾಗುವುದು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ವೃತ್ತಿ ರಂಗದಲ್ಲಿ ವೈವಿಧ್ಯೆಯ ಸವಾಲುಗಳು ಎದುರಾಗುವಂತಹ ದಿನ. ನಿಮ್ಮ ದ್ವಂದ್ವ ಮನಸ್ಥಿತಿಯು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅಡ್ಡಿಯಾಗಬಹುದು. ಆದ್ದರಿಂದ ಯಾವುದೇ ಪ್ರಮುಖ ವೃತ್ತಿಪರ ತೀರ್ಮಾನಗಳನ್ನ ಹಿರಿಯರ ಮಾರ್ಗದರ್ಶನಲ್ಲೇ ತೆಗೆದುಕೊಳ್ಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ತರಾತುರಿಯನ್ನ ಮಾಡಬೇಡಿ. ಇಂದು ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಮೌನವೇ ನಿಮಗೆ ಶ್ರೀರಕ್ಷೆಯಾಗುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿದೆ. ನಿಮಗೆ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಅವ್ಯವಯವನ್ನ ಏರುಪೇರು ಮಾಡಬಹುದು. ಹೂಡಿಕೆಯ ವಿಷಯದಲ್ಲಿ ಯಾರನ್ನೂ ಕುರುಡರಾಗಿ ನಂಬಬೇಡಿ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳತ್ತ ಗಮನವನ್ನ ಹರಿಸುವುದು ಭವಿಷ್ಯದ ದೃಷ್ಟಿಯಿಂದ ಉತ್ತಮವಾದದ್ದು. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆ ಇದೆ. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಅತಿಯಾದಂತಹ ತಾರ್ಕಿಕ ವಾದಗಳು ಬಾಂಧವ್ಯದಲ್ಲಿ ಬಿರುಕನ್ನ ಮೂಡಿಸಬಹುದು. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ತಾಳ್ಮೆಯ ಪರೀಕ್ಷೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ನೋಡುವುದಾದರೆ ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಗಳಿಂದ ದೂರವಿದ್ದು ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಸಮಯವನ್ನ ಮೀಸಲಿಡಿ. ವಾಯು ಪ್ರಕೋಪ ಉಂಟು ಮಾಡುವಂತಹ ಆಹಾರ ಪದಾರ್ಥಗಳನ್ನ ಆದಷ್ಟು ತ್ಯಜಿಸಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ಕೆಂಪು ಚಂದನದ ತಿಲಕವನ್ನ ಧರಿಸಿ ಋಣ ವಿಮೋಚಕ ಮಂಗಳ ಸ್ತೋತ್ರ ಅಥವಾ ಹನುಮಾನ್ ಚಾಲಿಸ ಪಠಿಸಿ. ಇದು ಆರ್ಥಿಕ ಮತ್ತು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇನ್ನು ಮಿಥುನ ರಾಶಾಧಿಪತಿ ಬುಧನಿಗೆ ಪ್ರಿಯವಾದಂತಹ ಹಸಿರು ಹೆಸರು ಬೇಳೆಯನ್ನ ಮಂಗಳನ ಕಾರಕತ್ವದ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ಇದರಿಂದ ದೋಷಗಳು ನಿವಾರಣೆ ಆಗ್ತವೆ. ಓಂ ಘಂ ಗಣಪತಿ ಏ ನಮಃ ಮತ್ತು ಓಂ ಅಂಗರಕಾಯ ನಮಃ ಎಂಬ ಮಂತ್ರಗಳನ್ನ ತಲಾ 21 ಬಾರಿ ಜಪಿಸಿ. ಇದು ಕಾರ್ಯದಲ್ಲಿರುವ ಆಗುವಂತಹ ವಿಘ್ನಗಳನ್ನ ದೂರಾಗಿಸಿ ಜಯವನ್ನ ನೀಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕಟಕ ರಾಶಿ. ಕಟಕ ರಾಶಿಯವರೇ, ನಮ್ಮ ಮನಸ್ಸಿನ ಆಳದ ಮೌನದಲ್ಲಿ ಮಾತ್ರ ಅತ್ಯಂತ ಶಕ್ತಿಶಾಲಿ ನಿರ್ಧಾರಗಳು ಜನ್ಮ ತಾಳುತ್ತವೆ. ಹೊರಗಿನ ಜಗತ್ತಿನ ಗೊಂದಲಗಳು ಎಷ್ಟೇ ಇದ್ದರೂ ನಿಮ್ಮ ಒಳಗಿನ ಆತ್ಮವಿಶ್ವಾಸದ ದೀಪ ಆರಿ ಹೋಗದಂತೆ ನೋಡಿಕೊಳ್ಳಬೇಕಾಗತ್ತೆ. ಏಕೆಂದರೆ ಅಲೆಗಳು ಎಷ್ಟೇ ಎತ್ತರಕ್ಕೆ ಎದ್ದರೂ ಸಮುದ್ರದ ಆಳ ಎಂದಿಗೂ ಕೂಡ ನಿಶ್ಚಲವಾಗಿರುತ್ತದೆ. ನಿಮ್ಮ ಆಂತರಿಕ ಶಾಂತಿಯೇ ನಿಮ್ಮ ನಿಜವಾದಂತಹ ಗೆಲುವು. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದೆ. ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಹಣಕಾಸಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳಲಿವೆ. ಆದರೆ ಆತುರದ ಹೂಡಿಕೆಗಳನ್ನ ತಪ್ಪಿಸುವುದು ಮತ್ತು ಉಳಿತಾಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯವಾಗಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಹೋದ್ಯೋಗಿಗಳಿಂದ ಅಥವಾ ಮೇಲಾಧಿಕಾರಿಗಳಿಂದ ಉತ್ತಮವಾದಂತಹ ಬೆಂಬಲ ದೊರೆಯಲಿದೆ. ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಾಗುವಂತಹ ಮೂಲಕ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರಲುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇದು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದ್ದು ನಿಮ್ಮ ಮನಸ್ಸಿನ ಆಲೋಚನೆಗಳಿಗೆ ಅವರ ಗೌರವ ನೀಡಲಿರುವಂತದ್ದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಆತ್ಮೀಯ ಮಿತ್ರರ ಭೇಟಿಯ ಯೋಗವು ಕೂಡ ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಇಂದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಉತ್ತಮವಾಗಿರುವಂತಹ ಆರೋಗ್ಯ ನಿಮಗೆ ಇರುವಂತದ್ದು. ಆದಾಗ್ಯೂ ಕೂಡ
ಕೂಡ ಕಟಕ ರಾಶಿಯವರು ಭಾವನಾತ್ಮಕವಾಗಿ ಬೇಗನೆ ದಣಿಯುವುದರಿಂದ ಇಂದು ಮಾನಸಿಕ ಪ್ರಶಾಂತತೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಉದರ ಸಂಬಂಧಿ ಅಂದ್ರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗದಂತೆ ಸಕಾಲಕ್ಕೆ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಹನುಮಂತನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪವನ್ನ ಹಚ್ಚಿ ಆರಾಧನೆಯನ್ನ ಮಾಡಿ. ಇದು ನಿಮ್ಮ ಮನಸ್ಸಿನ ಆತಂಕಗಳನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡುತ್ತದೆ. ಓಂ ರಾಮ್ ರಾಮಾಯ ನಮಃ ಅಥವಾ ಓಂ ಶರಭವಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ನೀವು ಇನ್ನು ಹಸಿದಂತಹ ಜೀವಕೋಟಿಗೆ ಮುಖ್ಯವಾಗಿ ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡಿ, ಗೋವಿಗೆ ಸಿಹಿಯಾದಂತಹ ಪದಾರ್ಥ ಅಥವಾ ಬಾಳೆಹಣ್ಣನ್ನ ನೀಡುವುದರಿಂದ ಜಾತಕದಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಜಯವನ್ನ ಸಾಧಿಸುವಂತಾಗುತ್ತದೆ. ಇಂದು ಬಿಳಿ, ಕ್ರೀಮ್ ಅಥವಾ ತಿಳಿ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸುವುದು ಮಾನಸಿಕ ಸ್ಥಿತಿಯನ್ನ ನಿಮಗೆ ಸ್ಥಿರತೆಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 2 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರೇ, ಕಾಡಿನ ರಾಜನಿಗೆ ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ಆತ ತನ್ನ ಸ್ವಂತ ಪರಾಕ್ರಮ ಮತ್ತು ಗಾಂಭೀರ್ಯದಿಂದಲೇ ಸಿಂಹಾಸನವನ್ನ ಸೃಷ್ಟಿಸಿಕೊಳ್ತಾನೆ. ನಿಮ್ಮ ಜೀವನದ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮಲ್ಲಿರುವಂತಹ ಆಂತರಿಕ ಅಗ್ನಿಯನ್ನ ಆರಿಸಿಕೊಳ್ಳಬೇಡಿ. ನೆನಪಿಡಿ, ಜಗತ್ತು ಇತಿಹಾಸ ಸೃಷ್ಟಿಸಿದವರನ್ನ ಮಾತ್ರ ನೆನಪಿನಲ್ಲಿಡುತ್ತದೆ, ನೆಪ ಹೇಳಿದವರನ್ನಲ್ಲ. ನಿಮ್ಮ ಶಕ್ತಿಯನ್ನ ಗುರುತಿಸಿ ಸಿಂಹದಂತೆ ಮುನ್ನಡೆದರೆ ಜಯವು ನಿಮ್ಮದಾಗುವಂತದ್ದಲ್ಲಿ ಯಾವುದೇ ಸಂದೇಹವಿಲ್ಲ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಸೂಕ್ತವಾದಂತಹ ವೇದಿಕೆ ಲಭಿಸಲಿದೆ. ಸಹೋದ್ಯೋಗಿಗಳಿಗೆ ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೂಡಿಕೆಗಳಿಗೆ ಅಥವಾ ವಿಸ್ತರಣೆಗೆ ಇದು ಒಳ್ಳೆಯ ದಿನವಾಗಿದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಅತ್ಯಂತ ಪ್ರಭಾವಶಾಲಿ ದಿನವಾಗಿದ್ದು ನೂತನ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ದಿನವಾಗಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಆಸ್ತಿ ವಿವಾದಗಳಿಂದ ಬರಬೇಕಾಗಿದ್ದಂತಹ ಆದಾಯ ನಿಮ್ಮ ಕೈ ಸೇರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಯೋಗವಿದೆ. ಆದರೆ ನಿಮ್ಮ ಉದಾರ ಗುಣದಿಂದಾಗಿ ಇತರರಿಗೆ ಸಾಲ ಕೊಡುವ ಮುನ್ನ ಯೋಚಿಸುವುದು ಕೂಡ ತುಂಬಾ ಉತ್ತಮವಾದಂಥದ್ದು. ಇನ್ನು ಕುಟುಂಬದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ದಿನ. ಒಡ ಹುಟ್ಟಿದವರಿಂದ ಪ್ರಮುಖವಾದಂತಹ ಸಹಾಯವೊಂದು ದೊರೆಯುವಂತದ್ದು. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಆಳವಾದಂತಹ ಸಂವಾದಗಳು ನೆರವಾಗುವಂತಹ ದಿನ. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವಂತದ್ದು. ಆದಾಗ್ಯೂ ಕೂಡ ಪಿತ್ತ ಅಥವಾ ಬಿಪಿ ಅಂತಹ ಸಮಸ್ಯೆ ಇರುವವರು ಅತಿಯಾದಂತಹ ಕೋಪ ಅಥವಾ ಆತುರದಿಂದ ದೂರವಿರಬೇಕಾಗುತ್ತೆ. ದಿನದ ಆರಂಭದಲ್ಲಿ ಪ್ರಾಣಾಯಾಮವನ್ನ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ಸ್ಥಿರವಾಗ್ತದೆ. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸವನ್ನ ಪಠಿಸಿ ಅಥವಾ ಕೇಳಿ. ಸ್ವಾಮಿಗೆ ಕೆಂಪು ಹೂವು ಅಥವಾ ಸಿಂಧೂರವನ್ನ ಅರ್ಪಿಸುವುದರಿಂದ ಸಕಲ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಇನ್ನು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಕನಿಷ್ಠ 21 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ತೇಜಸ್ಸು ಮತ್ತು ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುತ್ತದೆ. ಇನ್ನು ಜಾತಕದಲ್ಲಿನ ಮಂಗಳನ ಅನುಗ್ರಹಕ್ಕಾಗಿ ಇಂದು ಕೆಂಪು ಬಣ್ಣದ ಬೇಳೆ ಅಥವಾ ಕೆಂಪು ವಸ್ತ್ರವನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ, ಹಳದಿ ಅಥವಾ ಕೆಂಪು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನೀವು ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕನ್ಯಾ ರಾಶಿಯವರೇ, ನದಿ ಹರಿಯುವಾಗ ಎದುರಾಗುವಂತಹ ಕಲ್ಲು ಬಂಡೆಗಳನ್ನ ದ್ವೇಷಿಸುವುದಿಲ್ಲ. ಬದಲಾಗಿ ಅವುಗಳ ಸೌಮ್ಯ ಸ್ಪರ್ಶದಿಂದ ತನಗೊಂದು ಸುಂದರವಾದಂತಹ ತಿರುವನ್ನ ಪಡೆದುಕೊಳ್ಳುತ್ತವೆ. ನಿಮ್ಮ ಜೀವನದ ಸವಾಲುಗಳು ಅಷ್ಟೇ, ಅವು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ನಿಮ್ಮ ಅಂತರಂಗದ ಅಪ್ರತಿಮವಾದಂತಹ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸದೊಂದು ಆಯಾಮವನ್ನ ನೀಡಲು ಬರುತ್ತವೆ. ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿಯೇ ನಿಮ್ಮ ದೊಡ್ಡದಾದಂತಹ ಆಸ್ತಿ. ಯಾವುದೇ ಗೊಂದಲಗಳಿಗೆ ಆಸ್ಪದವನ್ನ ನೀಡದೆ ನಿಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನ ಆಲಿಸಿ ಮುನ್ನಡೆಯಬೇಕಾಗುತ್ತೆ. ನೀವು ಇಂದು ವೃತ್ತಿ ರಂಗದಲ್ಲಿ ನೀವು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಸಂವಹನದಲ್ಲಿ ನಿಖರತೆಯನ್ನ ಕಾಪಾಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ನೂತನ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಹಾಗೂ ಸಂಶೋಧನಾ ವಲಯದಲ್ಲಿರುವವರಿಗೆ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಚಿಂತನೆಯನ್ನ ನಡೆಸಲು ಇದು ಒಳ್ಳೆಯ ದಿನವಾಗಿದೆ. ಅನಗತ್ಯ ಖರ್ಚುಗಳಿಗೆ ಆಸ್ಪದವನ್ನ ನೀಡದೆ ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಜಾಗರೂಕರಾಗಿ ಹೆಜ್ಜೆಯನ್ನ ಇಡುವುದು ಉತ್ತಮವಾದಂಥದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ
ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ನೀಡುವ ಮೂಲಕ ಮಾನಸಿಕ ಸ್ಥಿರತೆ ಕಾರಣವಾಗ್ತದೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗಲಿದ್ದು ಆಪ್ತ ಮಿತ್ರರೊಬ್ಬರಿಂದ ಧನಾತ್ಮಕ ಸಂದೇಶವೊಂದು ಲಭ್ಯವಾಗುವಂತಹ ದಿನ. ಇಂದು ಮಾನಸಿಕ ಆಯಾಸ ಹಾಗೂ ಕಣ್ಣಿನ ದಣಿವು ನಿಮ್ಮನ್ನ ಕಾಣಿಸಿಕೊಳ್ಳಬಹುದು ಅಥವಾ ಕಾಡಬಹುದು. ಬಿಡುವಿಲ್ಲದ ಕೆಲಸದ ಸಮಯವು ಯೋಗ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಹವಾಮಾನ ಬದಲಾವಣೆಯಿಂದಾಗಿ ತಲೆನೋವು ಬರುವಂತಹ ಸಂಭವವಿರುವುದರಿಂದ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಹತ್ತಿರದ ದೇವಸ್ಥಾನದಲ್ಲಿ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮಾನಸಿಕ ಆತಂಕವನ್ನ ದೂರ ಮಾಡಿ ಧೈರ್ಯವನ್ನ ತುಂಬುತ್ತದೆ. ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕಾಗಿ ಹಸಿರು ಬಣ್ಣದ ಕರವಸ್ತ್ರವನ್ನ ಜೊತೆಯಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ಸಾಧ್ಯವಾದ್ರೆ ನಿಮಗೆ ಗೋಶಾಲೆಗೆ ಭೇಟಿ ನೀಡಿ ಗೋವುಗಳಿಗೆ ಹಸಿರು ತರಕಾರಿ ಅಥವಾ ಕಡಲೆ ಬೇಳೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಉದ್ಯೋಗದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 5 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಗಾಢ ಹಸಿರು ಮತ್ತು ಸಿಂಧೂರ ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಈ ದಿನ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ಕಾಣ್ತೀರಾ ನೀವು. ತುಲಾರಾಶಿಯವರೇ, ಒಂದು ತಕ್ಕಡೆಯು 2 ಕಡೆ ಸಮನಾಗಿದ್ದಾಗ ಮಾತ್ರ ಸರಿಯಾದ ತೂಕವನ್ನ ತೋರಿಸ್ತದೆ. ಹಾಗೆಯೇ ನಿಮ್ಮ ಜೀವನದ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಚಂಡಮಾರುತಗಳಿದ್ದರೂ ನಿಮ್ಮ ಒಳಗಿನ ಮನಸ್ಸು ಸಮಸ್ಥಿತಿಯಲ್ಲಿದ್ದರೆ ಅಥವಾ ಸಮಸ್ಥಿತಿಯಲ್ಲಿದ್ದರೆ ಮಾತ್ರ ನೀವು ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ಪರಿಸ್ಥಿತಿಗಳನ್ನ ಬದಲಾಯಿಸುವುದು ನಮ್ಮ ಕೈಯಲ್ಲಿರಬಹುದು, ಆದರೆ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಸಂಪೂರ್ಣವಾಗಿ ನಮ್ಮ ಆಯ್ಕೆ ಆಗಿರುತ್ತದೆ. ನಿಮ್ಮ ಒಳಗಿನ ಶಾಂತಿಯನ್ನ ಯಾರೂ ಕೂಡ ಕದಡದಂತೆ ನೋಡಿಕೊಂಡರೆ ನೀವು ಯಶಸ್ಸಿನ ಮಂತ್ರವನ್ನ ಪಾಲಿಸ್ತೀರಾ. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮ್ಮ ಸಮತೋಲನ ಪ್ರವೃತ್ತಿ ಬಹಳ ಮುಖ್ಯವಾದುದು. ಆದಾಯದ ಹರಿವು ನಿರಂತರವಾಗಿದ್ದರೂ ಹಳೆಯ ಸಾಲಗಳು ಅಥವಾ ಕುಟುಂಬದ ತುರ್ತು ಅಗತ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಸಾಲ ನೀಡಿಕೆ ಅಥವಾ ಸಾಲದ ಭರವಸೆಗಳಿಂದ ದೂರವಿರುವುದು ತುಂಬಾ ಒಳ್ಳೆಯದು. ಇನ್ನು ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಆಲೋಚನೆಗಳನ್ನ ಗೌರವಿಸುವುದರಿಂದ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ದೂರದಲ್ಲಿರುವಂತಹ ಬಂಧುಗಳಿಂದ ಶುಭ ಸಮಾಚಾರ ಬರಬಹುದು. ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಗಮನವನ್ನ ಹರಿಸುವುದು ನಿಮ್ಮ ಜವಾಬ್ದಾರಿಯಾಗಿರುವಂತದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸೃಜನಶೀಲತೆಗೆ ಪರೀಕ್ಷೆಯಾದಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಮೂಡದಂತೆ ನಯನವಾಗಿ ವರ್ತನೆಯನ್ನು ಮಾಡಬೇಕಾಗುತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದಾದಂತಹ ದಿನ. ಇವುಗಳನ್ನ ಸವಾಲಾಗಿ ಸ್ವೀಕರಿಸುವುದು ನಿಮ್ಮ ವೃತ್ತಿ ಬದುಕಿಗೆ ಪೂರಕವಾಗಲಿವೆ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಸಾಧಾರಣವಾದಂತಹ ಪ್ರಗತಿ ಇರಲಿದ್ದು ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಇಂದು ದೈಹಿಕ ಆರೋಗ್ಯವು ಉತ್ತಮವಾಗಿರುವಂತದ್ದು. ಮಾನಸಿಕವಾಗಿ ಚಂಚಲತೆ ಕಾಡಬಹುದು. ಅತಿಯಾದಂತಹ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾದಂತಹ ದಿನ. ಪ್ರಾಣಾಯಾಮ ಹಾಗೂ ದೈಹಿಕ ವಿಶ್ರಾಂತಿ ಇಂದಿನ ದಿನಕ್ಕೆ ಅತ್ಯಂತ ಅವಶ್ಯಕತೆವಾಗಿದೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿ. ಇದು ನಿಮ್ಮ ಮನಸ್ಸಿನಲ್ಲಿರುವಂತಹ ಅಂಜಿಕೆಯನ್ನ ದೂರ ಮಾಡಿ ಆತ್ಮವಿಶ್ವಾಸವನ್ನ ತುಂಬುತ್ತದೆ. ತುಲಾ ರಾಶಿಯವರು ಶುಕ್ರನ ದೋಷ ನಿವಾರಣೆಗಾಗಿ ದುರ್ಗಾ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ದೇವಿಗೆ ತುಪ್ಪದ ದೀಪವನ್ನು ಹಚ್ಚುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ಇನ್ನು ಶ್ವೇತ ವರ್ಣದ ಆಹಾರ ಪದಾರ್ಥಗಳನ್ನ ದಾನವಾಗಿ ಮಾಡುವುದು ಅಥವಾ ಶ್ವೇತ ವಸ್ತ್ರವನ್ನ ಧರಿಸುವುದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಇನ್ನು ಸುವಾಸನೆ ಯುಕ್ತ ದ್ರವ್ಯಗಳನ್ನ ಬಳಸಿ ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿಸಿಕೊಳ್ಳಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ವೃಶ್ಚಿಕ ರಾಶಿಯವರೇ, ಸಮುದ್ರದ ಆಳದಲ್ಲಿರುವಂತಹ ಮುತ್ತುಗಳನ್ನ ಪಡೆಯಬೇಕಾದ್ರೆ ಅಲೆಗಳ ಆರ್ಭಟಕ್ಕೆ ಹೆದರದೆ ಮುಳುಗಲೇಬೇಕು. ನಿಮ್ಮ ಜೀವನದ ಸಂಘರ್ಷಗಳು ಅಷ್ಟೇ, ಅವು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ. ನಿಮ್ಮೊಳಗಿರುವಂತಹ ಅದ್ಭುತ ಸಾಮರ್ಥ್ಯವೆಂಬ ರತ್ನವನ್ನ ಹೊರತೆಗೆಯಲು ಬರ್ತವೆ. ಕತ್ತಲೆ ದಟ್ಟವಾಗಿದ್ದಷ್ಟು ಮುಂಜಾನೆ ಹತ್ತಿರವೇ ಇದೆ ಎಂದರ್ಥ. ನಿಮ್ಮ ತಾಳ್ಮೆ ಮತ್ತು ಆಂತರಿಕ ಶಕ್ತಿಯೇ ನಿಮ್ಮ ನಿಜವಾದಂತಹ ಆಯುಧ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ಆಲೋಚನಾ ಶಕ್ತಿ ಅತ್ಯಂತ ತೀಕ್ಷ್ಣವಾಗಿರುವಂತದ್ದು. ರಹಸ್ಯ ಶತ್ರುಗಳ ತಂತ್ರಗಳನ್ನ ನಿಮ್ಮ ಚಾಣಕ್ಷತನದಿಂದ ನೀವು ಮುರಿಯುವಿರಿ. ಇನ್ನ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದ್ದು ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭದ ಯೋಗವಿದೆ, ಆದರೆ ಪಾಲುದಾರಿಕೆಯಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಕೂಡ ಅಗತ್ಯವಾಗಿರುವಂತದ್ದು. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ವಲಯದಲ್ಲಿರುವವರಿಗೆ
ಇಂದು ಲಾಭದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಸೌಹಾರ್ದಯುತವಾಗಿ ಬಗೆಹರಿಯುವಂತಹ ಮುನ್ಸೂಚನೆ ಇದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಆದಾಯವೂ ಕೂಡ ಹರಿದು ಬರುವಂತದ್ದು. ಇನ್ನು ಭವಿಷ್ಯದ ದೃಷ್ಟಿಯಿಂದ ಹೊಸ ಹೂಡಿಕೆಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇಂದು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಭಾರಿ ಬೆಂಬಲ ವ್ಯಕ್ತವಾಗುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಮಾತುಕತೆಯಿಂದ ಅವು ದೂರವಾಗ್ತವೆ. ಪ್ರೇಮಿಗಳಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸುವುದು ಕೂಡ ತುಂಬಾ ಒಳ್ಳೆಯದಾಗುವಂತದ್ದು. ನಿಮ್ಮ ರಾಶಾಧಿಪತಿ ಮಂಗಳನ ದಿನವಾಗಿರುವುದರಿಂದ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಆವೇಶ ಅಥವಾ ಕೋಪದಿಂದ ಬಿಪಿ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಮನಸ್ಸನ್ನ ಪ್ರಶಾಂತವಾಗಿಡಲು ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಹೆಚ್ಚಿನ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿ. ಇದು ನಿಮ್ಮೊಳಗಿನ ಭಯ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಓಂ ಕ್ರಾಂಗ ಕ್ರೀಂಗ ಕ್ರೌಂಗ ಸಹ ಭೌಮಾಯ ನಮಃ ಅಥವಾ ಸರಳವಾಗಿ ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ರಕ್ತದೋಷ ಮತ್ತು ಕೋಪ ಶಮನವಾಗ್ತದೆ. ಇನ್ನು ಸಾಧ್ಯವಾದರೆ ನಿಮಗೆ ರಕ್ತದಾನವನ್ನ ಮಾಡಿ, ಇಲ್ಲವೇ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಧಾನ್ಯ ಅಥವಾ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಧನುರಾಶಿಯವರೇ, ಬಿರುಗಾಳಿಗೆ ಸಿಕ್ಕಾಗ ಹಡಗಿನ ತೇಗವನ್ನ ಸರಿಪಡಿಸಬೇಕೇ ಹೊರತು ಸಮುದ್ರದ ಅಲೆಗಳನ್ನ ನಿಂದಿಸಬಾರದು. ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ದಾಗ ನಮ್ಮ ಪ್ರಕ್ರಿಯೆ ಮತ್ತು ಆಂತರಿಕ ಸ್ಥಿರತೆಯನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ನಿಜವಾದಂತಹ ಜ್ಞಾನ. ಕತ್ತಲೆ ದಟ್ಟವಾದಷ್ಟು ಮುಂಜಾವು ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮ ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ನೀವು ಕಳೆದುಕೊಳ್ಳಬೇಡಿ. ಇಂದು ಆರ್ಥಿಕವಾಗಿ ಸುಧಾರಣವಾದಂತಹ ದಿನ. ಆದಾಯದ ಹರಿವು ಉತ್ತಮವಾಗಿದ್ದರೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸುವಂತಹ ದಿನ. ಸದ್ಯಕ್ಕೆ ಯಾವುದೇ ದೊಡ್ಡ ಮಟ್ಟದ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ಸಮಯವೇ ಅಲ್ಲ. ವೃತ್ತಿರಂಗದಲ್ಲಿ ಇಂದು ನೀವು ಹಠಾತ್ ಬದಲಾವಣೆಗಳನ್ನ ಎದುರಿಸಬೇಕಾಗಬಹುದು. ನಿಮ್ಮ ಮೇಲಾಧಿಕಾರಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಮಟ್ಟದ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆ ಇರುವುದರಿಂದ ಸಂವಹನದಲ್ಲಿ ವೇಳೆ ಸಂಯಮ ಅಗತ್ಯವಾಗಿ ಬೇಕಾಗ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸಿಗುವಂತಹ ದಿನ. ನಿರಂತರ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ತಡವಾಗಿದರೂ ಖಂಡಿತವಾಗಿಯೂ ಯಶಸ್ಸು ಮತ್ತು ಅದಕ್ಕೆ ತಕ್ಕಂತಹ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತಹ ದಿನ. ನಿಮ್ಮ ಸಂಗಾತಿಯ ವೈಯಕ್ತಿಕ ಹಾಗೂ ವೃತ್ತಿಪರ ಗೊಂದಲಗಳಿರಬಹುದು. ಅವರಿಗೆ ನಿಮ್ಮ ನೈತಿಕ ಬೆಂಬಲದ ಅಗತ್ಯವಿದೆ. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಸೋದರಿಯರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಸುಧಾರಣೆಗೆ ಕಾಣುವಂತದ್ದು. ಇನ್ನು ಆರೋಗ್ಯದ ವಿಷಯದಲ್ಲಿ ಇಂದು ದೈಹಿಕ ಆಯಾಸ ಮತ್ತು ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಮಾನಸಿಕ ಪ್ರಶಾಂತತೆಗಾಗಿ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡುವುದು ಕೂಡ ಸೂಕ್ತವಾದುದು. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ವಿಳೆದೆಲೆ ಮಾಲೆಯನ್ನ ಅರ್ಪಿಸಬೇಕಾಗುತ್ತೆ. ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಮನಸ್ಸಿನ ಆತಂಕಗಳು ಕೂಡ ದೂರವಾಗ್ತವೆ. ನಿಮ್ಮ ರಾಶಾಧಿಪತಿಯಾದಂತಹ ದೇವಗುರು ಬೃಹಸ್ಪತಿಯನ್ನ ಸ್ಮರಿಸುತ್ತಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದ್ರೆ ನಿಮಗೆ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡಿ. ವಿಶೇಷವಾಗಿ ಕೆಂಪು ಬಣ್ಣದ ಧಾನ್ಯಗಳನ್ನ ದಾನವಾಗಿ ಮಾಡುವುದು ಆರ್ಥಿಕ ದೋಷಗಳನ್ನ ನಿವಾರಿಸುವಂತದ್ದು. ಇಂದು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನ ಬಳಸುವುದು ಶುಭವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ. ಶುಭ ಬಣ್ಣವಾಗಿ ಅಥವಾ ಶುಭ ಸಂಖ್ಯೆಯಾಗಿ 3 ಮತ್ತು 9 ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿಯವರೇ, ಕಲ್ಲಿದ್ದಲು ತೀವ್ರವಾದ ಒತ್ತಡ ಮತ್ತು ಶಾಖವನ್ನ ತೆಗೆದುಕೊಂಡಾಗ ಮಾತ್ರ ವಜ್ರವಾಗಿ ಮಾರ್ಪಡುತ್ತದೆ. ನಿಮ್ಮ ಜೀವನದಲ್ಲಿ
ಎದುರಾಗುವಂತಹ ಸಂಘರ್ಷಗಳು ಮತ್ತು ವಿಳಂಬಗಳು ನಿಮ್ಮನ್ನ ಕುಗ್ಗಿಸಲು ಬಂದಿದ್ದಲ್ಲ, ಬದಲಾಗಿ ನಿಮ್ಮೊಳಗಿನ ಅದ್ಭುತವಾದಂತಹ ಚೇತನವನ್ನ ಜಗತ್ತಿಗೆ ಪರಿಚಯಿಸಲು ಬಂದಿರುವಂತಹ ಪ್ರಕೃತಿಯ ನಿಯಮಗಳಾಗಿವೆ. ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧವಾಗಿರುವಂತದ್ದು. ಕಾಲದ ಚಕ್ರ ಉಳಿದಂತೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ನ್ಯಾಯ ಸಿಗುವಂತದ್ದನ್ನ ನೀವು ನೋಡುವಂತಹ ದಿನ. ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದಂತಹ ದಿನವಾಗಿದೆ. ಶನಿ ದೇವನ ಪ್ರಭಾವದಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ನಿಮ್ಮ ಶಿಸ್ತು ಮತ್ತು ಕಠಿಣವಾದಂತಹ ಪರಿಶ್ರಮವು ನಿಮಗೆ ಯಶಸ್ಸನ್ನ ತಂದುಕೊಡಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ನಿಧಾನಗತಿಯ ಪ್ರಗತಿ ಇರುವಂತಹ ದಿನ. ಹಠಾತ್ ಧನ ಲಾಭವಿಲ್ಲದಿದ್ದರೂ ನಿಮ್ಮ ನಿಯಂತ್ರಿತ ಖರ್ಚುಗಳಿಂದಾಗಿ ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಪೂರಕವಾಗಿರುತ್ತದೆ. ಅನಗತ್ಯ ಸಾಲ ನೀಡುವುದರಿಂದ ಆದಷ್ಟು ದೂರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿರಬಹುದು, ಆದರೆ ನಿಮ್ಮ ಮೌನ ಮತ್ತು ಸಂಯಮದಿಂದ ಪರಿಸ್ಥಿತಿಯನ್ನ ಸುಲಭವಾಗಿ ನಿಭಾಯಿಸಬಹುದು. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವು ಕೂಡ ನಿಮಗೆ ಸಿಗುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದು. ವಾಯುದೋಷ ಅಥವಾ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಯೋಗ ಅಥವಾ ಪ್ರಾಣಾಯಾಮವನ್ನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಸ್ಥಿರತೆ ಲಭಿಸುವಂತದ್ದು. ತಣ್ಣಗಿನ ಆಹಾರ ಪದಾರ್ಥಗಳ ಸೇವನೆಯನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ನೀವು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗಿ ಕಾರ್ಯಗಳಲ್ಲಿ ಧೈರ್ಯ ಮತ್ತು ಜಯ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಮಂಗಳವಾರದ ಪ್ರಯುಕ್ತ ಸಣ್ಣ ಮಕ್ಕಳಿಗೆ ಅಥವಾ ಅಗತ್ಯವಿರುವವರಿಗೆ ಸಿಹಿ ಪದಾರ್ಥಗಳನ್ನ ಇಂದು ಹಂಚಬೇಕಾಗುತ್ತೆ ನೀವು. ಇಂದು ಮಂಗಳನ ಗ್ರಹದ ನಕಾರಾತ್ಮಕತೆಯನ್ನ ದೂರ ಮಾಡುವಂತಹದ್ದನ್ನ ನೋಡ್ತೀರಾ. ಇನ್ನು ಸಾಧ್ಯವಾದರೆ ನಿಮಗೆ ಸಫಾಯಿ ಕಾರ್ಯಾಚಾರಿಗಳಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ನಿಮ್ಮ ಕೈಲಾದಂತಹ ಆರ್ಥಿಕ ಸಹಾಯ ಅಥವಾ ಆಹಾರವನ್ನ ನೀಡಿ. ಶನಿ ದೇವನ ಕೃಪೆಗೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರ. ಇಂದು ನಿಮ್ಮ ಉಡುಪಿನಲ್ಲಿ ನೀಲಿ ಅಥವಾ ಗಾಢ ಬಣ್ಣಗಳಿಗಿಂತ ತಿಳಿ ಬಣ್ಣಗಳಿಗೆ ಆದ್ಯತೆಯನ್ನ ಹೆಚ್ಚಾಗಿ ನೀಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರೇ, ನೀವು ವೈಜ್ಞಾನಿಕ ಮತ್ತು ಆಳವಾದ ಚಿಂತನಾ ಶಕ್ತಿಯನ್ನ ಹೊಂದಿದವರು. ಇಂದಿನ ಸಣ್ಣ ಹಿನ್ನಡೆಗಳು ನಿಮ್ಮ ನಾಳೆಯ ಮಹತ್ ಸಾಧನೆಗೆ ದಾರಿದೀಪವಾಗಲಿವೆ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ಕತ್ತಲೆಯು ಎಷ್ಟು ಗಾಢವಾಗುತ್ತದೆಯೋ ನಕ್ಷತ್ರಗಳು ಅಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಜೀವನದಲ್ಲಿ ಎದುರಾಗುವಂತಹ ಕಠಿಣ ಸವಾಲುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಿಗೆ ನಿಮ್ಮೊಳಗಿನ ಸುಪ್ತವಾಗಿರುವಂತಹ ಅದ್ಭುತ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಕರ್ಮದ ಮೇಲೆ ನಿಮಗೆ ನಂಬಿಕೆ ಇರಲಿ, ಏಕೆಂದರೆ ನಿಶ್ಚಲವಾಗಿ ನಿಂತ ಸಾಗರವೇ ಆಳವಾದಂತಹ ಮುತ್ತುಗಳನ್ನ ಕಾಯ್ದಿರಿಸಿಕೊಂಡಿರುತ್ತದೆ. ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗಬಹುದು. ಯಾವುದೇ ಅನಿರೀಕ್ಷಿತ ಹೂಡಿಕೆ ಅಥವಾ ಸಾಲ ನೀಡುವಿಕೆಯಿಂದ ದೂರವಿರಬೇಕಾಗುತ್ತೆ. ಆಸ್ತಿ ಪಾಸ್ತಿ ವಿಷಯದಲ್ಲಿ ಕಾನೂನುಬದ್ಧ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ಕೂಡ ಉತ್ತಮವಾದುದು. ಆದಾಗ್ಯೂ ಕೂಡ ಸ್ಥಿರ ಆಸ್ತಿಯಿಂದ ಬರಬೇಕಾದಂತಹ ಬಾಡಿಗೆ ಅಥವಾ ಲಾಭಾಂಶವು ನಿಮ್ಮ ಕೈ ಸೇರುವಂತಹ ದಿನ. ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ಶನಿ ಪ್ರಭಾವದ ನಿಮ್ಮ ರಾಶಿಗೆ ಇಂದು ಕೆಲಸದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ, ಆದರೆ ನಿಮ್ಮ ತಾಳ್ಮೆಯೇ ನಿಮ್ಮನ್ನ ರಕ್ಷಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಮತ್ತು ಸಂಶೋಧನಾ ವಲಯದಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಆತಂಕ ಎದುರಾಗಬಹುದು. ಸೂಕ್ತ ಕಾಳಜಿ ವಹಿಸಬೇಕಾಗುತ್ತೆ. ಜೀವನ ಸಂಗಾತಿಯ ಆಲೋಚನೆಗಳಿಗೆ ಗೌರವವನ್ನ ನೀಡುವುದರಿಂದ ಅನಗತ್ಯ ಮನಸ್ತಾಪಗಳು ತಪ್ಪಿಸಬಹುದು. ಸಾಮಾಜಿಕವಾಗಿ ನಿಮ್ಮ ಗೌರವ ಯಥಾಸ್ಥಿತಿಯಲ್ಲಿ ಇರಲಿದ್ದು ಹಳೆಯ ಮಿತ್ರರೊಬ್ಬರ ಭೇಟಿ ಮನಸ್ಸಿಗೆ ಆನಂದವನ್ನ ನೀಡುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೀಡುವಂತಹ ದಿನವಾಗಿದೆ. ವಾಯು ದೋಷ ಅಂದ್ರೆ ಗ್ಯಾಸ್ಟ್ರಿಕ್ ಅಥವಾ ಉದರ ಸಂಬಂಧಿ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ನಿಮ್ಮ ಆಹಾರ ಶೈಲಿಯಲ್ಲಿ ಶಿಸ್ತನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಕನಿಷ್ಠ 15 ನಿಮಿಷವನ್ನ ನೀವು ಮೀಸಲಿಡಬೇಕಾಗುತ್ತೆ. ಇಂದು ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ಶನಿ ದೋಷದ ತೀವ್ರತೆಯನ್ನ ಕಡಿಮೆ ಮಾಡಿ ಧೈರ್ಯವನ್ನ ನೀಡುತ್ತದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಅಥವಾ ಓಂ
ಅಂಗರಕಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಿ. ಇದು ರಕ್ತದೋಷ ಮತ್ತು ಕೋಪವನ್ನ ನಿಯಂತ್ರಿಸುತ್ತದೆ. ಇಂದು ಯಾರಿಗಾದರೂ ಕೆಂಪು ಬಣ್ಣದ ಧಾನ್ಯ ಅಂದ್ರೆ ತೊಗರಿಬೇಳೆ ಆಗಿರ್ಬೋದು ಅಥವಾ ಸಿಹಿ ಪದಾರ್ಥಗಳನ್ನಾಗಿರ್ಬೋದು ದಾನವಾಗಿ ಮಾಡಬೇಕಾಗುತ್ತೆ. ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ನೀಡುವುದು ಉತ್ತಮವಾದಂತಹ ಫಲಿತಾಂಶವನ್ನ ನೀಡುತ್ತದೆ. ಇಂದು ನೀಲಿ ಅಥವಾ ಕೆಂಪು ಬಣ್ಣದ ಉಡುಪನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿಯವರೇ, ನದಿ ಹರಿಯುವುದು ಸಮುದ್ರವನ್ನ ಸೇರಲು ಮಾತ್ರವಲ್ಲ, ತನ್ನ ಹಾದಿಯಲ್ಲಿ ಸಿಗುವಂತಹ ಒಣಗಿದ ಭೂಮಿಗೆ ಜೀವವನ್ನ ನೀಡಲು. ಹಾಗೆಯೇ ನಿಮ್ಮ ಜೀವನದ ಉದ್ದೇಶ ಕೇವಲ ಯಶಸ್ಸಿನ ಗಮ್ಯಸ್ಥಾನವನ್ನ ತಲುಪುವುದಷ್ಟೇ ಅಲ್ಲ, ಆ ಪಯಣದಲ್ಲಿ ನಿಮ್ಮ ಸೌಮ್ಯತೆ ಮತ್ತು ಕರುಣೆಯಿಂದ ಸುತ್ತಲಿನ 4 ಜನರಿಗೆ ಬೆಳಕಾಗುವುದು. ಅಲೆಗಳು ಎಷ್ಟೇ ಎತ್ತರ ಇದ್ದರೂ ಸಮುದ್ರದ ಆಳ ಎಂದಿಗೂ ಕೂಡ ಪ್ರಶಾಂತವಾಗಿರುತ್ತದೆ. ನಿಮ್ಮ ಒಳಗಿನ ಆ ಪ್ರಶಾಂತತೆಯನ್ನೇ ನಿಮ್ಮ ಪರಮ ಶಕ್ತಿಯಾಗಿರುವಂಥದ್ದು. ಅದಕ್ಕೆ ನೀವು ಶರಣಾಗಿ ಹೆಜ್ಜೆಯನ್ನಿಡಬೇಕಾಗುತ್ತೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ದೀರ್ಘಕಾಲದ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಪರಿಸ್ಥಿತಿಯನ್ನ ನೀವು ನಿಭಾಯಿಸ್ತೀರಾ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಗೆ ಅಥವಾ ಪಾಲುದಾರಿಕೆಗೆ ಉತ್ತಮವಾದಂತಹ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಲಾತ್ಮಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ಸಿನ ದಿನವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದ್ದು, ಹಳೆಯ ಸಾಲದ ಬಾಧ್ಯಗಳಿಂದ ಮುಕ್ತಿ ಪಡೆಯಲು ದಾರಿಯೂ ಕೂಡ ಸುಗಮವಾಗಲಿದೆ. ಆದರೆ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸಹಿ ಮಾಡುವ ಮುನ್ನ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ಅನಿವಾರ್ಯತೆ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಾತಾವರಣವಿರುವಂತದ್ದು. ಸಂಗಾತಿಯು ನಿಮ್ಮ ಆಂತರಿಕ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸಮಾಧಾನ ಪಡಿಸಲಿದ್ದಾರೆ. ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರುವಂತದ್ದು. ಪ್ರೀತಿ ಪ್ರೇಮದ ವಿಷಯದಲ್ಲಿ ನಂಬಿಕೆ ಕೂಡ ಹೆಚ್ಚಾಗಲಿದ್ದು, ಪರಸ್ಪರ ಗೌರವ ಕೂಡ ವೃದ್ಧಿಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಅತಿಯಾದ ಆಲೋಚನೆಗಳಿಂದಾಗಿ ಅಥವಾ ಸರಿಯಾದಂತಹ ನಿದ್ದೆ ಇಲ್ಲದ ಮಾನಸಿಕ ಆಯಾಸ ಅಥವಾ ಕಣ್ಣಿನ ಉರಿಯು ಕೂಡ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಮೀಸಲಿಡುವುದು ನಿಮ್ಮ ದೇಹ ಹಾಗೂ ಮನಸ್ಸಿಗೆ ಹೊಸ ಚೈತನ್ಯವನ್ನ ನೀಡುತ್ತದೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಸಿಹಿ ತಿಂಡಿಯನ್ನ ನೈವೇದ್ಯವಾಗಿ ಮಾಡಿ. ಓಂ ಹಂ ಹನುಮತೇ ನಮಃ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಮನಸ್ಸಿನ ಆತಂಕಗಳು ದೂರವಾಗ್ತವೆ. ನಿಮ್ಮ ಕುಲಗುರುಗಳನ್ನ ಅಥವಾ ಇಷ್ಟ ದೈವವನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದು ಜಾತಕದಲ್ಲಿ ಗುರುಗ್ರಹದ ಬಲವನ್ನ ವೃದ್ಧಿಸುವಂತದ್ದು. ಮೀನ ರಾಶಿಯು ಜಲತತ್ವದ ರಾಶಿಯಾಗಿರುವುದರಿಂದ ಇಂದು ಬಾಯಾರಿದಂತಹ ಮನುಷ್ಯರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಉಣಿಸಬೇಕಾಗುತ್ತೆ. ಇದು ನಿಮ್ಮ ಕರ್ಮ ದೋಷಗಳನ್ನ ಕರಗಿಸಲು ಸಹಕಾರಿಯಾಗುತ್ತದೆ. ಇಂದು ತಿಳಿ ಹಳದಿ ಅಥವಾ ಕೇಸರಿ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತಷ್ಟು ದ್ವಿಗುಣಗೊಳಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಾಣ್ತೀರಾ.